ವಿದ್ಯಾರ್ಥಿನಿ ನೇಹಾ ಕೊಲೆ ಪ್ರಕರಣದಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಒಂದ್ ಕಡೆ ಆಕ್ರೋಶ, ಮತ್ತೊಂದು ಕಡೆ ತನಿಖೆ ಕೂಡ ಚುರುಕಾಗ್ತಾ ಇದೆ. ಈಗ ಮೃತ ನೇಹಾ ಪೋಷಕರು ಕೊಟ್ಟಿರುವ ದೂರಿನಲ್ಲಿ ಉಲ್ಲೇಖ ಆಗಿರುವಂತಹ ಅಂಶಗಳು ಯಾವುದು ಅನ್ನೋದರ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಮದುವೆ ಮಾಡಿಕೊಡುವಂತೆ ಫಯಾಜ್ ಕಿರುಕುಳ ನೀಡುತ್ತಿದ್ದಂತೆ. ನೇಹಾ ಜೊತೆ ಮದುವೆ ಮಾಡೋದಕ್ಕೆ ಒತ್ತಡ ಹಾಕಲಾಗಿತ್ತು. ಪೊಲೀಸರ ಎಫ್ಐಆರ್ ನಲ್ಲಿ ಆರೋಪ ದಾಖಲಾಗಿದೆ. ನೇಹಾ ಪಾಲಕರು ನೀಡಿರುವ ದೂರಿನಲ್ಲಿ ಈ ಎಲ್ಲ ಅಂಶಗಳನ್ನು ಉಲ್ಲೇಖ ಮಾಡಲಾಗಿದೆ. ಪಾಲಕರು ನಿರಾಕರಿಸಿದ್ರು ಕೂಡ ಪದೇ ಪದೇ ನೇಹಾಗೆ ಕಾಟ ಕೊಡ್ತಿದ್ದಂತೆ ಫಯಾಜ್. ಪ್ರೀತಿ ಮಾಡುವಂತೆ ಬಲವಂತ ಮಾಡ್ತಾ ಇದ್ದಂತ ಆರೋಪ. ಮಗಳಿಗೆ ಉನ್ನತ ವ್ಯಾಸಂಗ ಮಾಡುವ ಬಯಕೆ ಇತ್ತು. ಹಾಗಾಗಿ ಹತಾಶೆಗೊಂಡು ಮಗಳ ಹತ್ಯೆ ಮಾಡಲಾಗಿದೆ ಅಂತ ನೇಹಾ ಪಾಲಕರು ಕೊಟ್ಟಿರುವ ದೂರಿನಲ್ಲಿ ಈ ಅಂಶ ಕೂಡ ಉಲ್ಲೇಖ ಆಗಿದೆ. ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ಈ ಅಷ್ಟು ಅಂಶಗಳು ಕೂಡ ಉಲ್ಲೇಖ ಆಗಿರೋದು. ಅಲ್ಲಿಗೆ ಬಹಳ ಕ್ಲಿಯರ್ ಆಗಿರೋದು, ಇಬ್ಬರು ಪ್ರೀತಿ ಮಾಡ್ತಿರ್ಲಿಲ್ಲ ಅನ್ನೋದು ನೇಹಾ ಪೋಷಕರ ವಾದ. ಬದಲಾಗಿ ಫಯಾಜೆ ನನ್ನ ಮಗಳ ಹಿಂದೆ ಬಿದ್ದಿದ್ದ, ಕಿರುಕುಳ ನೀಡ್ತಾ ಇದ್ದ, ಮದುವೆ ಮಾಡಿಕೊಡುವಂತೆ ಕೇಳ್ತಾ ಇದ್ದ. ಆದ್ರೆ ನನ್ನ ಮಗಳು ಅದೆಲ್ಲವನ್ನ ಕೂಡ ನಿರಾಕರಿಸಿದ್ಲು. ಉನ್ನತ ವ್ಯಾಸಂಗ ಮಾಡಬೇಕು ಅಂತ ಬಯಕೆ ಹೊಂದಿದ್ಲು. ಹಾಗಾಗಿ ಹತಾಶೆಗೊಂಡು ನನ್ನ ಮಗಳ ಭೀಕರ ಕೊಲೆ ಮಾಡಿದ್ದಾನೆ ಫಯಾಜ್ ಅನ್ನುವಂತಹ ಅಂಶವನ್ನ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ ನೇಹಾ ಪೋಷಕರು. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ನಾಗೇಂದ್ರ ಬಾಬು ದೂರವಾಣಿ ಸಂಪರ್ಕದಲ್ಲಿ. ನಾಗೇಂದ್ರ ಬಾಬು, ಈಗ ನೇಹಾ ಪೋಷಕರು ಕೊಟ್ಟಿರುವ ದೂರಿನಲ್ಲಿ ಉಲ್ಲೇಖ ಆಗಿರುವ ಅಂಶದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗೋದಾದ್ರೆ ಈ ಪ್ರಕರಣದಲ್ಲಿ ಇಲ್ಲಿ ತನಕ ಆಗಿರುವಂತಹ ಬೆಳವಣಿಗೆ ಏನು? ಶ್ರುತಿ ನೋಡಿ, ಈಗ ನಿನ್ನೆ ಅಂತ್ಯಕ್ರಿಯೆ ಆದ ಬಳಿಕ ಅವರು ಪೋಷಕರು ಕೊಟ್ಟಿರುವಂತಹ ಒಂದು ದೂರಿನ ಅಂಶ ಈಗ ನಾವು ಗಮನಿಸಬಹುದು. ಕಂಪ್ಲೇಂಟ್ ಅಲ್ಲಿ ಈಗ ಪ್ರಮುಖವಾಗಿ ಗೀತಾ ಹಿರೇಮಠ ಅವರು ಕೊಟ್ಟಿರುವಂತಹ ದೂರಿನ ಆಧಾರದಲ್ಲಿ ವಿದ್ಯಾನಗರ ಪೊಲೀಸ್ ಠಾಣೆಯಲ್ಲಿ ಐಪಿ ಸೆಕ್ಷನ್ 1860 ಅಂಡರ್ ಸೆಕ್ಷನ್ 302 506 ಅಡಿಯಲ್ಲಿ ಎಫ್ಐಆರ್ ಅನ್ನ ದಾಖಲು ಮಾಡಿಕೊಳ್ಳಲಾಗಿದೆ. ಇದರಲ್ಲಿ ಪ್ರಮುಖವಾಗಿ ಫಯಾಜ್ ಬಾಬಾ ಸಾಹೇಬ್ ಅನ್ನೋರ ಅಕ್ಯೂಸ್ ಆಗಿರುವಂತದ್ದು. ನೋಡಿ, ಇಲ್ಲಿ BCA ಅಂತಿಮ ವರ್ಷದಲ್ಲಿ ಓದುತ್ತಿರುವಾಗ ಸಹಪಾಠಿ ಆದಂತಹ ಫಯಾಜ್ ಆತ ಪದೇ ಪದೇ ಪ್ರೀತಿ ಮಾಡು ಅಂತ ಹೇಳಿ ನೇಹಾ ಅವಳಿಗೆ ಬಲವಂತ ಮಾಡ್ತಿದ್ದ. ಮದುವೆ ಮಾಡಿಕೊಡಿ ಅಂತ ಹೇಳಿ ನೇಹಾ ಕುಟುಂಬಕ್ಕೆ ಪದೇ ಪದೇ ಫೋನ್ ಮಾಡಿ ಕೇಳ್ತಾ ಇದ್ದ. ಹಾಗಾಗಿ ತಮ್ಮ ಮಗಳು ಇಷ್ಟಪಡ್ತಾ ಇಲ್ಲ, ಅವಳು ಹೆಚ್ಚಿನ ವ್ಯಾಸಂಗ ಮಾಡುವ ಉದ್ದೇಶದಿಂದ ಮದುವೆ ಮಾಡಿಕೊಡುವಂತ ಇಚ್ಛೆ ಇಲ್ಲ ಅಂತ ಹೇಳಿ ಹೇಳಿದ್ರಿಂದಾಗಿ ಹತಾಶೆಗೊಂಡು ಆರೋಪಿ ಫಯಾಜ್ 18ನೇ ತಾರೀಕು ಸಂಜೆ 4:30 ಸುಮಾರಿಗೆ ಹುಬ್ಬಳ್ಳಿ ವಿದ್ಯಾನಗರದಲ್ಲಿರುವಂತಹ ವಿವಿ ಕಾಲೇಜಿನ ಹೊರಾಂಗಣದಲ್ಲಿ ಈ ರೀತಿಯಾಗಿ ಬರ್ತಾ ಇದ್ದಂತಹ ಸಂದರ್ಭದಲ್ಲಿ ಚಾಕುವಿನಿಂದ ಕುತ್ತಿಗೆ ಹಾಗೂ ಹೊಟ್ಟೆಗೆ ಭಾಗಕ್ಕೆ ಹಾಗೂ ಕಾಲಿಗೆ ಒಟ್ಟು 7ರಿಂದ 8 ಬಾರಿ ಬಲವಾಗಿ ಮನ ಬಂದಂತೆ ಇರಿದು ಬರ್ಬರವಾಗಿ ಕೊಲೆ ಮಾಡಿದ್ದಾನೆ ಅಂತೇಳಿ ದೂರನ್ನ ಕೊಟ್ಟಿದ್ರು. ಆ ದೂರಿನ ಆಧಾರದ ಅಡಿಯಲ್ಲಿ ಈಗ ಎಫ್ಐಆರ್ ಅನ್ನು ರಿಜಿಸ್ಟರ್ ಮಾಡಿಕೊಂಡಿದ್ದಾರೆ. ಶ್ರುತಿ. ಓಕೆ ನಾಗೇಂದ್ರ ಬಾಬು, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.